ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ನಮಸ್ಕಾರ 2024 ಈ ಬಾರಿಯ ಲೋಕಸಭಾ ಚುನಾವಣೆ ಸ್ಪೆಷಲ್ ನಿಮ್ಮ ಏಷ್ಯನೆಟ್ ಸುವರ್ಣ ತಂದಿರತಕ್ಕಂಥ ಒಂದು ವಿನೂತನವಾದ ಕಾರ್ಯಕ್ರಮ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾನಿರ್ತಕ್ಕಂಥದ್ದು ರಾಜ್ಯದ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಹೇಳ್ಬೋದು. ರಾಜ್ಯದ 2ನೇ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರವಾದಂಥ ಬೆಂಗಳೂರು ಗ್ರಾಮಾಂತರದಲ್ಲಿ. ಇಲ್ಲಿ ಈ ಸಲ ರಾಜ್ಯದ ಜನ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅಂತ ಘಟಾನುಘಟಿಗಳು ಇಲ್ಲಿ ಸ್ಪರ್ಧೆನ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿದ್ರೆ, ಇನ್ನೊಂದು ಕಡೆ 4ನೇ ಬಾರಿ ಗೆಲ್ಲಬೇಕು ಅಂತ ಕಾಯ್ತಿರ್ತಕ್ಕಂಥ DK ಸುರೇಶ್ ಅವರಿದ್ದಾರೆ. ಬನ್ನಿ ನಮ್ಮ ಜನ ಯಾರ ಕಡೆ ಒಲವು ತೋರಿಸ್ತಾರೆ, ಯಾರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಇದು ಏಷ್ಯಾನೆಟ್ ಸುವರ್ಣದ ವಿಶೇಷ ಕಾರ್ಯಕ್ರಮ, ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ. ಕಮಾನ್. ಸದ್ಯಕ್ಕೆ ನಾನಿದ್ದೀನಿ ರಾಮನಗರದ ಬಸ್ ನಿಲ್ದಾಣದ ಮುಂಭಾಗ. ಇಲ್ಲಿ ತಾವೆಲ್ಲ ನೋಡ್ತಿರ್ಬೋದು, ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಕಾಲೇಜ್ಗೆ ಹೋಗೋರು ಇರ್ತಾರೆ, ಹಾಗೆಯೇ ಬೆಳಗ್ಗೆ ಕೆಲಸಕ್ಕೆ ತೆರಳೋರು ಇರ್ತಾರೆ. ಸಾಕಷ್ಟು ಜನರು ಇಲ್ಲಿ ಓಡಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನೆಲ್ಲರನ್ನೂ ನಾವು ಮಾತಾಡ್ಸೋಣ. ಇದೀಗ ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿದೆ. ಸೊ ಮೊದಲನಾಗಿ ಏನು ಅನಿಸ್ತಾ ಇದೆ, ಕರ್ನಾಟಕದ 2ನೇ ಹೈ ವೋಲ್ಟೇಜ್ ಕ್ಷೇತ್ರ ಇದು ಬೆಂಗಳೂರು ಗ್ರಾಮಾಂತರ. ನಿಮ್ಮ ಒಲವು ಸದ್ಯಕ್ಕೆ ಈಗ ಯಾವ ಪಕ್ಷದ ಕಡೆ ಇದೆ, ಯಾವ ಅಭ್ಯರ್ಥಿ ಕಡೆ ಇದೆ? ನಮ್ದು ಮೋದಿನೇ. ನಿಮ್ದು ಮೋದಿನೇ? ಅವರೇ ಬರಬೇಕು. ದೇಶ ಉದ್ಧಾರ ಆಗೋದು. ಅಲ್ಲ, ಡೈರೆಕ್ಟ್ ಕೇಳ್ತಿದ್ದಂಗೆ ಕೇಂದ್ರಕ್ಕೆ ಪ್ರಧಾನಮಂತ್ರಿ ಹತ್ರನೇ ಹೋಗ್ಬಿಟ್ರಲ್ಲ. ಇಲ್ಲಿ ಲೋಕಲ್ಲು DK ಸುರೇಶ್ ಅವರಿದ್ದಾರೆ, ಹಾಗೆ ಮಂಜುನಾಥ್ ಅವರಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು. ನಮಗೆ ಮೋದಿ ಬೇಕು ಅಷ್ಟೇ. ಹೌದಾ? ದೇಶಕ್ಕೋಸ್ಕರ. ಹಾಂ. ಹಂಗ ನೀವು ಅಭ್ಯರ್ಥಿ ನೋಡಿ ಇಲ್ಲಿ ವೋಟ್ ಮಾಡ್ತಾ ಇಲ್ಲ, ಮೋದಿ ಅವ್ರು ನೋಡಿ ವೋಟ್ ಮಾಡ್ತಾ ಇದ್ದೀರಾ? ಹೇಳಿ, ಲೋಕಸಭಾ ಚುನಾವಣೆ ನಿಮ್ಮ ಒಲವು. ಈಗ DK ಸುರೇಶ್ ಅವರಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಯಾರ ಕಡೆ ನಿಮ್ಮ ಒಲವು? ನಮಗೆ ಮೋದಿನೇ ಸರ್. ಯಾಕೆ? ಬಿಜೆಪಿ ಮೋದಿನೇ ನಮ್ಗೆ. ಆವಾಗಿಂದ ಅಷ್ಟೇ ಮೋದಿನೇ. ಮೊದಲೆಲ್ಲ JDS ಗಿದ್ದು, ಈಗೆಲ್ಲ ಮೋದಿ ಬಂದ್ಮೇಲೆ ಆವಾಗಿಂದ ಮೋದಿನೇ. ಅವ್ರಿಗೋಸ್ಕರ ನಮ್ಗೆ ಅನುಕೂಲ ಮಾಡ್ತಾವ್ರೆ. ಅಲ್ಲಪ್ಪ, ಇಲ್ಲಿ ಸಂಸದರು ಎಲ್ಲಾರ ಕೈಗೂ ಸಿಗ್ತಾ ಇದಾರೆ, ಎಲ್ಲಾ ಕಡೆ ಓಡಾಡ್ತಾ ಇದಾರೆ. ಇಲ್ಲಿನ ಸಂಸದರ ಬಗ್ಗೆ ಏನ್ ಹೇಳ್ತೀರಾ? ನೋಡಿದ್ರೆ ಪರವಾಗಿಲ್ಲ, ಮಾಡೋದ್ರಲ್ಲಿ ಏನು ಅನುಕೂಲ ಮಾಡ್ತಾ ಇದ್ದಾರೆ. ನಮ್ದು ಅಂತಂದ್ರೆ ಮೋದಿ ಅಂದ್ರೆ ಇಷ್ಟ. ಮೋದಿ ಅಂತಂದ್ರೆ ಮೋದಿಗೋಸ್ಕರ ಮಾಡಬೇಕು. ಮೋದಿಗೋಸ್ಕರ ವೋಟ್ ಮಾಡ್ತೀರಾ? ಓಕೆ. ಮಂಜುನಾಥ್, ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಮಂಜುನಾಥ್. ಏನ್ ನಿಮ್ಮ ಹೆಸರು? ಬೈಲಿಂಗಯ್ಯ. ಓ ಸೂಪರ್. ಹೇಳಿ. ಆಹಾ. JDS. ಏನ್ ಈ ಸಲ JDS ಬಿಜೆಪಿ ಮೈತ್ರಿ ಮೈತ್ರಿ ಮಾಡ್ಕೊಂಡಿದ್ದೀವಿ ನಾವು. ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗ್ತದೆ. ಹೌದಾ? ಸಿಕ್ಕಾಪಟ್ಟೆ ಕೆಲಸ ಎಲ್ಲಾರ ಕೈಲೂ ನಾನು ಸಿಗ್ತೀನಿ ಅಂತಾರೆ ಇಲ್ಲಿನ ಸಂಸದರು, MP. ಇಲ್ಲ. ಡಾಕ್ಟರ್ ಮಂಜುನಾಥ್. ಹೌದಾ? ಹೌದು, ಪಕ್ಕ. ಅಲ್ಲ, 3 ಸಲ ಗೆದ್ದವ್ರೆ DK ಸುರೇಶ್ ಅವರು. ಇವು ಸರಿ ಪಾತಾಳ. ಯಾಕೆ? ಅವನು ಏನ್ ಮಾಡಿದ್ದಾನೆ ನಮ್ಗೆ? ನಮ್ಮ ಸರ್ಕಾರ, ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡೋಣ? ಇದರಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಏನ್ ಮಾಡೋಣ? ಕನಕಪುರ ಲೋಕಸಭೆಯಲ್ಲಿ ಏನ್ ಮಾಡಿದ್ದೇನೆ? ಏನು ಮಾಡಿಲ್ವರು? ಏನು ಮಾಡಿಲ್ಲ. ಈ ಸರಿ ಪಾತಾಳನೇ. ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿದ್ರೆ. ನಿಮಗೆ ದರ್ಶನ್ ಇನ್ಸೆನ್ಸ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ತಗೊಳ್ಳಿ. ಈ ಸಲ ಡಾಕ್ಟರ್ ಮಂಜುನಾಥ್ನ ನಾವು ಗೆಲ್ಸ್ಕೋಬೇಕು. ಏನಕ್ಕೆ ಸರ್ 4 ಸಲ 3 ಸಲ ಗೆದ್ಕೊಂಡ್ರೆ ಡಾಕ್ಟರ್ ಮಂಜುನಾಥ್ ಒಂದ್ಸಲಿ ಚಾನ್ಸ್ ಕೊಟ್ಟು ಗೆಲ್ಸ್ಕೋಬೇಕು. ಏನಕ್ಕೆ ಚಾನ್ಸ್ ಕೊಡ್ಬೇಕು ಅಂತ ನೀವು? ಅವರು ಈಗ ನಮ್ಮ ಜಯದೇವ್ ಹಾಸ್ಪಿಟಲ್ ಎಲ್ಲ ಒಳ್ಳೇದು ಮಾಡೋರೆ. ಹಾಸ್ಪಿಟಲಲ್ಲಿ ಇವರು JDS ಪಕ್ಷದಲ್ಲಿ ನಮಗೆ ಕುಟುಂಬ ರಾಜಕೀಯ ಅಂತ ಹೇಳಿದ್ರು. ಹಾಗೆ JDS ಇಂದ ಕೊಟ್ಟಿಲ್ಲ, BJP ಇಂದ ಕೊಟ್ಟವ್ರೆ ಡಾಕ್ಟರ್ ಮಂಜುನಾಥ್ಗೆ. ಈ ಸಲ JDS ನ BJP ಮೈತ್ರಿ ಮಾಡ್ಕೊಂಡು ಡಾಕ್ಟರ್ ಮಂಜುನಾಥ್ನ ಗೆಲ್ಸ್ಕೋಬೇಕು ಬೆಂಗಳೂರು ಗ್ರಾಮಾಂತರ ಸಭೆಯಲ್ಲಿ. ಓಕೆ. ಈಗ ತುಂಬಾ ಜನ ಹೇಳ್ತಾವ್ರೆ ಡಾಕ್ಟರ್ ಬರೀಲಿ ಹಾಸ್ಪಿಟಲ್ ಸರಿ ಇರ್ತಾರೆ, ರಾಜಕೀಯ ಮಾಡಕ್ ಸರಿ ಇಲ್ಲ ಅಂತಾರಲ್ಲ, ಏನಂತೀರಾ? ಇಲ್ಲ, ಗೆದ್ಕೋತಾರೆ ಬಿಡಿ. ಏನೇ ಕೊಟ್ರು, ಕುಕ್ಕರ್ ಕೊಟ್ರು, ಗ್ಯಾಸ್ ಕೊಟ್ರು, ಏನೋ ಈ ಸಲ ಬೆಂಗಳೂರು ಗ್ರಾಮಾಂತರದ ಇದರಲ್ಲಿ ಈ ಸಲ ಡಾಕ್ಟರ್ ಮಂಜುನಾಥ್ ಗೆದ್ಕೋತಾರೆ. ಫಿಕ್ಸ್. DK ಸುರೇಶ್ ಅವ್ರ ಕಡೆ ಇದೆಯಾ ಅಥವಾ ಮಂಜುನಾಥ್ ಅವ್ರ ಕಡೆ ಇದೆಯಾ? DK ಸುರೇಶ್ ಕಡೆ. ಹೌದಾ? ಏನಕ್ಕೆ? ಕಾಂಗ್ರೆಸ್. ಯಾಕೆ? ಬರ್ದಿದ್ದೆ ಇವತ್ತು ಗ್ಯಾರಂಟಿ ಬರ್ದಿದ್ದು ಕಾಂಗ್ರೆಸ್. ಓಕೆ. ಗ್ಯಾರಂಟಿಗಳು ಕೊಟ್ಟವ್ರೆ ಅನ್ಬಿಟ್ಟ ನಿಮ್ಗೆ? ಗ್ಯಾರಂಟಿ ಬರ್ತೀವಿ ಸರ್. ಅದೇ ಗ್ಯಾರಂಟಿ ಕೊಟ್ಟಾರೆ ಅಂತ ಗ್ಯಾರಂಟಿ ಬರ್ತಾರೆ ಅವರು? ಬರ್ತಾರೆ. ಹೌದಾ? 100% ಸರ್. ಟೀ ಹೋಟ್ಲುಗಳಲ್ಲಿ ಅಂದರೆ ಒಂದ್ಸಲ ಅದು ಒಂಥರ ಸಿಕ್ಕಾಪಟ್ಟೆ ಮೀಟಿಂಗ್ ಅಡ್ಡೆಗಳು ಎಲೆಕ್ಷನ್ ಟೈಮಲ್ಲಿ. ಸೊ ಇಲ್ಲಿನ ಜನ ಯಾರ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ ಅಂತೀರಾ? ಇಲ್ಲಿನ ಪ್ರಕಾರ DK ಸುರೇಶ್ ಅವ್ರಿಗೆ. ಹೌದಾ? ದೇಶದ ನಂಬರ್ 1 ಸಂಸದರು. ನಂಬರ್ ಪ್ರಶ್ನೆ ಅಲ್ಲ, ಅಂತ ಪ್ರಬುದ್ಧ ರಾಜಕಾರಣಿ ಸಿಗ್ಬೇಕು ಅಂದ್ರೆ ಕಷ್ಟ ಅದೇ. ಏನಕ್ಕೆ ಪ್ರಬುದ್ಧ ರಾಜಕಾರಣಿ ಅಂತೀರಾ? ಅವರು ರಾತ್ರಿ 12 ಗಂಟೆ ಆಗಲಿ ಹಾರ್ಡ್ ವರ್ಕರ್ ಅವರು.
ಏನೇ ಕೆಲಸ ಆಗಲಿ ನಿಂತ್ಕೊಂಡು ಮಾಡೋಗಂಡ ಬಿಡಲ್ಲ. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಬರ್ತಾರೆ ಮುಖ ತೋರಿಸ್ಬಿಟ್ಟು ಹೋಗ್ಬಿಟ್ಟು ಇನ್ನು 5 ವರ್ಷಕ್ಕೆ ಬರೋದು ಓಟ್ ಕೇಳೋಕ್ಕೆ. ಇವ್ರು ಆ ರಾಜಕಾರಣಿ ಜಯಮಂದವರೆಲ್ಲ ಪ್ರತಿ ಮೋಟ್ರಿಗೆ ಒಂದೊಂದು ಟ್ರಾನ್ಸ್ಫರ್ ಹಾಕ್ಸವ್ರೆ ನಮ್ಮ ಜಿಲ್ಲೆಯಲ್ಲಿ, ಅಂದರೆ ನಮ್ಮ ರಾಮನಗರ ಜಿಲ್ಲೆಗೆ. ಅವ್ರು ಮಾಡಿದಂಥ ಕೆಲಸ ಇನ್ಯಾರು ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಜನ ಹೇಳ್ತಾರೆ ಈ ಸಲ JDS BJP ಮೈತ್ರಿ ಏನೇ ಮಾಡೋದು ದೊಡ್ಡ ಮಟ್ಟದಲ್ಲಿ ಆಗದೆ, ಸಣ್ಣ ಮಟ್ಟದಲ್ಲಿ ಆಗಲ್ಲ. ಹೌದಾ? ಅವ್ರು ಏನೇ ಹಾಕಿದ್ರು ಡಿ ಕೆ ಸುರೇಶ್ ಅವರೇ ಬರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.